ವೀಕ್ಷಕರೇ ನಮಸ್ಕಾರ. ನಾನಿವತ್ತು ನಿಮಗೊಂದು 4 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಹೊಸ ಮನೆ ತೋರ್ಸಕ್ಕೆ ಹೊರಟಿದ್ದೀನಿ. ಇದು 30-40 ಕಟ್ಟಿದ್ದಾರೆ. ಮುಡಾ ಅಲಾಟೆಡ್ ಸೈಟ್, ಈಸ್ಟ್ ಫೇಸಿಂಗ್ ಸೈಟ್ ಹಾಗೂ ಈಸ್ಟ್ ಫೇಸಿಂಗ್ ಡೋರ್ ಇರುವಂತಹ ಮನೆ. ಮುಂದೆ 40 ಅಡಿ ರಸ್ತೆ, 40 ಫೀಟ್ ರೋಡ್ ಇರುವಂತಹ ಒಂದು 4 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಹೊಸ ಮನೆ. ಇದು ವಿಜಯನಗರ 4 ಸ್ಟೇಜ್ 2nd ಫೇಸ್ ಮೈಸೂರಲ್ಲಿ ಬರುವಂತಹ ಮನೆ. ವೆರಿ ಕ್ಲೋಸ್ ಟು ತೇಜು ಕಾರ್ನರ್ ಅಂತ ಹೇಳ್ಬೋದು, ಅಥವಾ ಮರಿಮಲ್ಲಪ್ಪ ಸ್ಕೂಲ್ ಆದಮೇಲೆ ನಿಮಗೆ ತೇಜು ಕಾರ್ನರ್ ಸಿಗುತ್ತೆ. ಅಲ್ಲಿಂದ ಒಂದು 200 ಮೀಟರ್ಸ್ ಡಿಸ್ಟೆನ್ಸಲ್ಲಿರುವಂತಹ ಒಂದು 4 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಹೊಸ ಮನೆ ಸೇಲ್ಗಿದೆ. ಇಲ್ಲಿಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯೋ ನೀರಿನ ವ್ಯವಸ್ಥೆ, ಟಾರ್ ರೋಡ್, ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಫೆಸಿಲಿಟಿ ಆಗಿರುವಂತಹ ರೆಡಿ ಟು ಮೂವ್ ಇನ್ ಮನೆ. ಈಗೇನು ನೋಡ್ತಾ ಇದ್ದೀರಾ, ಒಂದು ಕಾರ್ ಪಾರ್ಕಿಂಗ್ ಏರಿಯಾ ನೋಡ್ತಾ ಇದ್ದೀರಾ. ಒಂದು ಮಿಡ್ ಸೈಜ್ ಕಾರ್ ನಿಲ್ಲಿಸೋಷ್ಟು ಸ್ಥಳಾವಕಾಶ ಇದೆ, ಪ್ಲಸ್ ಒಂದು 2 ಟೂ ವೀಲರ್ ನಿಲ್ಲಿಸೋಷ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ ಪಾರ್ಕಿಂಗ್ ಏರಿಯಾದಲ್ಲಿ. ಸೊ ಇದು ಈಸ್ಟ್ ಫೇಸಿಂಗ್ ಸೈಟ್ ಹಾಗೂ ಈಸ್ಟ್ ಫೇಸಿಂಗ್ ಡೋರ್. ಮತ್ತು ಮನೆಗೆ ಕಂಪ್ಲೀಟ್ ಟೀಕುಡ್ ಡೋರ್ಸ್ ಆ್ಯಂಡ್ ವಿಂಡೋಸ್, ಗ್ರನೈಟ್ ಫ್ಲೋರಿಂಗ್, ಟಿ ವಿ ಕ್ಯಾಬಿನೆಟ್, ವಾರ್ಡ್ರೋಬ್ಸ್, ಫಾಲ್ಸ್ ಸೀಲಿಂಗ್, ಮಾಡ್ಯುಲರ್ ಕಿಚನ್ ಹಾಗೂ 2 ರೂಮ್ಗೆ ಕಾಟ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಮತ್ತು ಫ್ಯಾನ್, ಎಲ್ಲ ಮೂಲಭೂತ ಸೌಕರ್ಯಗಳಿರುವಂತಹ ಒಂದು 4 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಹೊಸ ಮನೆ. ಸೊ ಏನು ನೋಡ್ತಾ ಇದ್ದೀರಾ, ಇದು ಲಿವಿಂಗ್ ಏರಿಯಾ. ಒಂದು 6 to 8 ಸೀಟರ್ ಸೋಫಾ ಸೆಟ್ ಹಾಕೋಷ್ಟು ವಿಶಾಲವಾದ ಒಂದು ಲಿವಿಂಗ್ ಏರಿಯಾ ನೋಡ್ಬೋದು. 1, 2, 3, 4 ವಿಂಡೋ ಇಟ್ಟಿದ್ದಾರೆ. ಎಲ್ ಶೇಪಲ್ಲೊಂದು ಪ್ಲಸ್ 2 ಅಡಿಷ್ನಲ್ ವಿಂಡೋ. ಒಳ್ಳೆ ಗಾಳಿ ಬೆಳಕು ಬರಲಿಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಸ್ಪೇಷಿಯಸ್ ಆಗಿರುವಂತಹ ಒಂದು ಲಿವಿಂಗ್ ಏರಿಯಾ. ಮನೆ ಸುತ್ತಲೂ ಓಡಾಡುವಷ್ಟು ವಾಸ್ತು ಅನುಗುಣವಾಗಿ ಜಾಗನೂ ಸಹಿತ ಬಿಟ್ಟಿದ್ದಾರೆ. ಸೊ ಎದುರುಗಡೆ ಕಾಣ್ತಾ ಇರೋದು ನಿಮಗೆ ಡೈನಿಂಗ್ ಏರಿಯಾ. ಅಲ್ಲೊಂದು ಸಿಂಕ್ ಕೊಟ್ಟಿದ್ದಾರೆ, ಪ್ಲಸ್ ಮೆಟ್ಲ್ ಕೆಳಗಡೆ ನಿಮಗೆ ಸ್ಟೋರೇಜ್ ಫೆಸಿಲಿಟಿ ಕೊಟ್ಟಿದ್ದಾರೆ. UPS ಇಟ್ಕೋಬೋದು ಅಥವಾ ಎಸೆನ್ಷಿಯಲ್ ಐಟಮ್ಸ್ನ ಇಟ್ಕೊಳ್ಲಿಕ್ಕೆ ಅವಕಾಶ ಇದೆ. ಇದು ನಿಮಗೆ ದೇವರ ಮನೆ. ಕಂಪ್ಲೀಟ್ ಟೀಕುಡ್ ಕಾರ್ವಿಂಗ್ ಮಾಡಿದ್ದಾರೆ ವಿತ್ ಗ್ಲಾಸ್ ಡೋರ್ ಮತ್ತು ಟೀಕುಡ್ ಫ್ರೇಮ್. ಸೊ ಒಬ್ಬರು ಕೂತು ಪೂಜೆ ಮಾಡೋಷ್ಟು ಸ್ಥಳಾವಕಾಶ ಇದೆ. ಸೊ ನೋಡ್ಬೋದು ನಿಮಗೆ ಡೈನಿಂಗ್ ಏರಿಯಾ ಪಕ್ಕದಲ್ಲೇ ನಿಮಗೊಂದು ಸ್ಟೋರೇಜ್ ಫೆಸಿಲಿಟಿ ಸಹಿತನೂ ಕೊಟ್ಟಿದ್ದಾರೆ, ಪ್ಲಸ್ ಒಂದು ಅಡಿಷ್ನಲ್ ಒಂದು ವಿಂಡೋ ಸಹಿತನೂ ಪ್ರೊವೈಡ್ ಮಾಡಿದ್ದಾರೆ. ಸೊ ಬ್ಯೂಟಿಫುಲ್ ಆಗಿರುವಂತಹ ಒಂದು ಯು ಶೇಪಲ್ಲಿರುವಂತಹ ಒಂದು ಓಪನ್ ಮಾಡ್ಯುಲರ್ ಕಿಚನ್, ಕಂಪ್ಲೀಟ್ ಬ್ರ್ಯಾಂಡೆಡ್ ಫಿಕ್ಚರ್ಸ್ನ ಬಳಸಿರುವಂತಹ ಮನೆ. ನಿಮಗೆ ಎಲ್ ಶೇಪಲ್ಲಿ ಮೇಲ್ಗಡೆ ಸ್ಟೋರೇಜ್ ಫೆಸಿಲಿಟಿ ಇದೆ, ಪ್ಲಸ್ ನಿಮಗೆ ಯು ಶೇಪಲ್ಲಿ ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ಕ್ವೈಟ್ ಸ್ಪೇಷಿಯಸ್ ಆಗಿದೆ. 30-40ಲಿ ಭಾಳ ಅಚ್ಚುಕಟ್ಟಾಗಿ ವಾಸ್ತುವನುಗುಣವಾಗಿ ಕಟ್ಟಿದ್ದಾರೆ. ಇಲ್ಲಿ ನೀವು ಫ್ರಿಜ್ ಪಾಯಿಂಟ್, ಪ್ಲಸ್ ಅಲ್ಲೇ ಎಲೆಕ್ಟ್ರಿಕ್ ಪಾಯಿಂಟ್ ಸಹಿತನೂ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ವಾಷಿಂಗ್ ಮೆಷಿನ್ ಇಟ್ಕೋಬೋದು, ಇಲ್ಲ ಡಿಶ್ ವಾಷರ್ ಇಟ್ಕೋಬೋದು, ಪ್ರಾವಿಷನ್ ಮಾಡಿದ್ದಾರೆ. ಸೊ ಈಗ ತಾನೇ ಕಾಮಗಾರಿ ಮುಗಿದ್ರಿಂದ ಮೆಟೀರಿಯಲ್ಸ್ ಎಲ್ಲ ಯುಟಿಲಿಟಿ ಏರಿಯಲ್ಲಿ ಇಟ್ಟಿದ್ದಾರೆ. ಸೊ ನಾನು ಹೇಳ್ದಂಗೆ ಇದು ಫ್ರಿಜ್ ಪಾಯಿಂಟ್. ಸೊ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ 1 ಬೆಡ್ರೂಮ್ ಇದೆ, ಅದನ್ನು ತೋರಿಸ್ತೀನಿ ಈಗ. ಸೊ ಎದುರುಗಡೆ ನಿಮಗೆ ಸಿಂಕ್ ಪ್ರಾವಿಷನ್ ಮಾಡಿದ್ದಾರೆ, ಇಲ್ಲ ವಾಷಿಂಗ್ ಮೆಷಿನ್ ಸಹಿತ ಇಟ್ಕೋಬೋದು. ಸೊ ನೋಡಿ, ಇದು ಮೊದಲನೇ ಬೆಡ್ರೂಮು. ಸ್ಟೋರೇಜ್ ಫೆಸಿಲಿಟಿ ಪ್ಲಸ್ ಎಲ್ಲ ರೂಮ್ಸ್ಗೂ ಕಾಟ್ ಫೆಸಿಲಿಟಿ ಕೊಟ್ಟಿದ್ದಾರೆ ವಿತ್ ಹೆಡ್ ರೆಸ್ಟ್, ಪ್ಲಸ್ ಬ್ಯೂಟಿಫುಲ್ ಆಗಿರುವಂತಹ ಫಾಲ್ ಸೀಲಿಂಗ್. ಇದರ ಪಕ್ಕನೇ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಮತ್ತು ವಾರ್ಡ್ರೋಬ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲೂ ಒಂದು ಸ್ಮಾಲ್ ವಿಂಡೋ ಕೊಟ್ಟಿದ್ದಾರೆ ಕ್ರಾಸ್ ವೆಂಟಿಲೇಷನ್ಗೆ.
ಕಂಪ್ಲೀಟ್ ಯುರೋಪಾ ಲಾಕ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಮನೆಗೆ. ಸೊ ನೋಡ್ಬೋದು, ಇದು ನಿಮಗೆ ಇದರ ವಾಷಿಂಗ್ ಮಿಷಿನ್ ಪಾಯಿಂಟ್ ಮಾಡ್ಕೋಬೋದು, ಇಲ್ಲಾಂದರೆ ಸಿಂಕ್ ಬಳಸ್ಬೋದು. ಸೊ ಕಂಪ್ಲೀಟ್ ನೋಡ್ಬೋದು, ಸಿಂಕ್, ಕಾಮನ್ ಬಾತ್ರೂಮ್ ಇದು, ಸಿಂಕ್ ಮತ್ತು ವೆಸ್ಟರ್ನ್ ಕ್ಲಾಸೆಟ್, ಶವರ್ ಮತ್ತು ಎಕ್ಸಾಸ್ಟ್. ಕಂಪ್ಲೀಟ್ ರೆಡಿ ಟು ಮೂವ್ ಇನ್ ಮನೆ. ಸೊ ಇದಕ್ಕೆ ನಾವು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ವಿ. ಇದಕ್ಕೆ ಆ್ಯಂಟಿಸ್ಕಿಡ್ ಗ್ರೆನೈಟ್ ಸ್ಟೆಪ್ಸ್ ಬಳಸಿದ್ದಾರೆ ಹಾಗೂ ಸ್ಟೀಲ್ ರೇಲಿಂಗ್ಸ್ನ ಅಳವಡಿಸಿದ್ದಾರೆ. ಸೊ ನಾವೀಗ ಫಸ್ಟ್ ಫ್ಲೋರ್ಲಿದ್ದೀವಿ. ಇದು ಫಸ್ಟ್ ಫ್ಲೋರ್ಲಿರುವಂತಹ ಒಂದು ಕಾಮನ್ ಏರಿಯಾ. ಇಲ್ಲಿಗೂ ನಿಮಗೊಂದು ಟಿ ವಿ ಕ್ಯಾಬಿನೆಟ್ ಪ್ರೊವೈಡ್ ಮಾಡಿದ್ದಾರೆ, ಪ್ಲಸ್ ಒಂದು ಸ್ಟೋರೇಜ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಕಂಪ್ಲೀಟ್ ಫಾಲ್ ಸೀಲಿಂಗ್. ಸೊ ಈ ಫ್ಲೋರಲ್ಲಿ ನಿಮಗೆ 2 ಬೆಡ್ರೂಮ್ ಬರುತ್ತೆ. ಎರಡಕ್ಕೂ ಸಹಿತ ಕಾಟ್ ಫೆಸಿಲಿಟಿ, ವಾರ್ಡ್ರೋಬ್ಸ್, ಅಟ್ಯಾಚ್ಡ್ ಬಾತ್ರೂಮ್ ಇರುವಂತಹ. ಸೊ ಇದು 2ನೇ ಬೆಡ್ರೂಮ್. ಕ್ವೈಟ್ ಸ್ಪೇಷಿಯಸ್ ಆಗಿದೆ, ನೋಡ್ಬೋದು. ನಿಮಗೆ ಕಾಟ್ ಇಟ್ಟರೂ ಸಹಿತ ನಿಮಗೆ ಓಡಾಡಲಿಕ್ಕೆ ಭಾಳ ವಿಶಾಲವಾಗಿರುವಂಥ ಜಾಗ ಇದೆ. ಎಲ್ಲೂ ಕಂಜೆಸ್ಟೆಡ್ ಅಂತ ಅನಿಸಲ್ಲ. ಸೊ ಸೈಡ್ ಸ್ಟೇಬಲ್ಸ್ ಎಲ್ಲ ಮಾಡಿದ್ದಾರೆ ವಿತ್ ಹೆಡ್ ರೆಸ್ಟ್. ಸೊ ಇದ್ರ ಪಕ್ಕದಲ್ಲಿ ನಿಮಗೆ ವಾಕ್-ಇನ್ ವಾರ್ಡ್ರೋಬ್ ಇದೆ. 1 2 3 4 6 ಡೋರ್ಸ್ ಇರುವಂತಹ ವಾರ್ಡ್ರೋಬ್, ಪ್ಲಸ್ ಮೇಲ್ಗಡೆ ಸ್ಟೋರೇಜ್ ಫೆಸಿಲಿಟೀಸ್ ಸಹಿತನೂ ಪ್ರೊವೈಡ್ ಮಾಡಿದ್ದಾರೆ. ಇದರ ಪಕ್ಕದಲ್ಲಿ ಲೆಫ್ಟಲ್ಲಿ ನಿಮಗೆ ಕಾಮನ್ ಬಾತ್ರೂಮ್, ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಇದಕ್ಕಾದಂಥ ಸಿಂಕ್, ವೆಸ್ಟರ್ನ್ ಕ್ಲಾಸೆಟ್, ಶವರ್ ಮತ್ತು ವೆಂಟಿಲೇಷನ್. ಸೊ ಇದ್ರ ಪಕ್ಕದಲ್ಲೇ ನಿಮಗೆ ಕಾಮನ್ ಬಾಲ್ಕನಿ ಕೊಟ್ಟಿದ್ದಾರೆ. ಇದು ಕೂಡ ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ವಿಶಾಲವಾಗಿದೆ. ಪ್ಲಸ್ ಇದು 3ನೇ ಬೆಡ್ರೂಮ್, ಮನೆಯ 3ನೇ ಬೆಡ್ರೂಮ್. ಇದಕ್ಕೂ ಸಹಿತ ಕಾಟ್ ಫೆಸಿಲಿಟಿ, ಪ್ಲಸ್ ಸ್ಟಡಿ ಟೇಬಲ್, ಡ್ರೆಸ್ಸಿಂಗ್ ಯೂನಿಟ್, ಹೆಡ್ ರೆಸ್ಟ್, ಪ್ಲಸ್ ವಾರ್ಡ್ರೋಬ್ಸ್ ಮತ್ತು ಅಟ್ಯಾಚ್ಡ್ ಬಾತ್ರೂಮ್ ಇರುವಂತಹ 3ನೇ ಬೆಡ್ರೂಮ್. ಇದು ಕೂಡ ಕ್ವೈಟ್ ಸ್ಪೇಷಿಯಸ್ ಆಗಿದೆ, ಎಲ್ಲೂ ಕಂಜೆಸ್ಟೆಡ್ ಅಂತ ಅನಿಸಲ್ಲ. ಸೊ ಇದು ಸಹಿತ ನಿಮಗೆ 1 2 6 ಡೋರ್ಸ್ ಇರುವಂತಹ ವಾರ್ಡ್ರೋಬ್, ಪ್ಲಸ್ ಒಂದು ಸೆಂಟ್ರಲ್ಲಿ ಸ್ಟೋರೇಜ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಇಲ್ಲೂ ಸಹಿತ ಡ್ರೆಸ್ಸಿಂಗ್ ಯೂನಿಟ್ ಪಕ್ಕ ನಿಮಗೆ ಸ್ಟೋರೇಜ್ ಫೆಸಿಲಿಟಿ ಇದೆ. ಸೊ ಇದು ರೂಮ್ಗಿರುವಂತಹ ಅಟ್ಯಾಚ್ಡ್ ಬಾತ್ರೂಮ್. ಹೇಳಿದ್ದು ಕಂಪ್ಲೀಟ್ ಬ್ರ್ಯಾಂಡೆಡ್ ಫಿಕ್ಚರ್ಸ್ ಬಳಸಿರುವಂತಹ ಮನೆ. ಸೊ ಟೋಟಲ್ ಆಗಿ ನೀವು ಗ್ರೌಂಡ್ ಫ್ಲೋರಲ್ಲಿ 1 ಬೆಡ್ರೂಮ್, ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ನೋಡಿದ್ರಿ. ಈಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸೊ ಇದಕ್ಕೋಸ್ಕರ ನಾವು ಹೇಳ್ದಂಗೆ ಆ್ಯಂಟಿಸ್ಕಿಡ್ ಗ್ರಾನೈಟ್ ಸ್ಟೆಪ್ಸ್ ಬಳಸಿದ್ದಾರೆ, ಕಂಪ್ಲೀಟ್ ಸ್ಟೀಲ್ ರೈಲಿಂಗ್ಸ್, ಮೇಲ್ಗಡೆ ಸ್ಕೈಲೈಟ್ ಸಹಿತನೂ ಪ್ರೊವೈಡ್ ಮಾಡಿದ್ದಾರೆ. ಸದಾ ಬೆಳಕಿರುತ್ತೆ ಮನೆಗೆ. ಸೊ ಇದು ಮನೆಯ 4ನೇ ಬೆಡ್ರೂಮ್. ಇದಕ್ಕೆ ಕಾಟ್ ಫೆಸಿಲಿಟಿ ಕೊಟ್ಟಿಲ್ಲ. ಇದನ್ನು ಇನ್ ಕೇಸ್ ನೀವು ಗೆಸ್ಟ್ ರೂಮ್ ಥರ ಕನ್ಸಿಡರ್ ಮಾಡ್ಬೋದು, ಇಲ್ಲ ನೀವು ಇದನ್ನು ಹೋಮ್ ಥಿಯೇಟರ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಅದಕ್ಕೆ ಆಪ್ಷನ್ನ ಓಪನ್ ಆಗಿ ಬಿಟ್ಟಿದ್ದಾರೆ. ಸೊ ಇದಕ್ಕೂ ಸಹಿತ ಅಟ್ಯಾಚ್ಡ್ ಬಾತ್ರೂಮ್ ಕೊಟ್ಟಿದ್ದಾರೆ, ಪ್ಲಸ್ ವಾರ್ಡ್ರೋಬ್ಸ್. ಸೊ ಈ ಬ್ಯೂಟಿಫುಲ್ ಮನೆ 4 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಹೊಸ ಮನೆ, ಟ್ರಿಪ್ಲೆಕ್ಸ್ ಹೊಸ ಮನೆ ಸೇಲ್ಗಿದೆ. 30-40 ಕಟ್ಟಿರುವಂತಹ ಮನೆ, ಈಸ್ಟ್ ಫೇಸಿಂಗ್ ಸೈಟ್, ಈಸ್ಟ್ ಫೇಸಿಂಗ್ ಡೋರ್, ಮನೆ ಮುಂದೆ 40 ಅಡಿ ರಸ್ತೆ ಇರುವಂತಹ ಒಂದು 4 ಬೆಡ್ರೂಮ್
ಡ್ಯೂಪ್ಲೆಕ್ಸ್ ಟ್ರಿಪ್ಲೆಕ್ಸ್ ಮನೆ ಸೇಲ್ಗಿದೆ. ಇದರ ಬೆಲೆ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದು ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಹಾಗೂ ಸೈಟ್ ವಿಸಿಟ್ ಅಥವಾ ಮನೆ ವಿಸಿಟ್ ಮಾಡಬೇಕು ಅಂತ ಇದ್ದರೆ ಕೊಟ್ಟಿರುವ ಬ್ಲಿಂಕಿಂಗ್ ನಂಬರ್ ಮೇಲೆ ಕರೆ ಮಾಡಿ. ಹಾಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.